UPI ಬಳಕೆದಾರರಿಗೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಹೌದು, ಈ ಹಿಂದೆ ನೀವು ದಿನಕ್ಕೆ 1 ಲಕ್ಷ ರೂಪಾಯಿ ಮಾತ್ರ UPI ಮೂಲಕ ಹಣವನ್ನು ವರ್ಗಾವಣೆ ಮಾಡಲು ಸಾಧ್ಯ ಇತ್ತು. ಆದರೆ ಇದೀಗ ಇದರ ಮಿತಿಯನ್ನು ಹೆಚ್ಚಿಸಲಾಗಿದೆ. ಹೌದು, ಈಗ ನೀವು ಒಂದು ದಿನದಲ್ಲಿ 5 ಲಕ್ಷ ರೂಪಾಯಿಯಿಂದ 10 ಲಕ್ಷ ರೂಪಾಯಿಯವರೆಗೆ UPI ಮೂಲಕವೇ ಟ್ರಾನ್ಸ್ಫರ್ ಮಾಡಬಹುದು. ಹಾಗಾದರೆ ಯಾರೆಲ್ಲ ಈ UPI ಮೂಲಕ 5 ಲಕ್ಷ ರೂಪಾಯಿಯಿಂದ 10 ಲಕ್ಷ ರೂಪಾಯಿಯವರೆಗೆ ಟ್ರಾನ್ಸ್ಫರ್ ಮಾಡಬಹುದು, ಯಾವಾಗಿನಿಂದ ಈ ಯೋಜನೆ ಜಾರಿಗೆ ಬರಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ UPI ಮೂಲಕ ನಾವು ದಿನಕ್ಕೆ 1 ಲಕ್ಷ ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡಬಹುದು. 1 ಲಕ್ಷ ರೂಪಾಯಿಯ ಮಿತಿ ಮುಗಿದ ನಂತರ 1 ರೂಪಾಯಿ ಕೂಡ ಕಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಇದೀಗ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ಇದರ ಸೊಲ್ಯೂಷನ್ ತಂದಿದೆ. ಇದೀಗ ನೀವು ದಿನಕ್ಕೆ ಒಟ್ಟು 10 ಲಕ್ಷ ರೂಪಾಯಿಯವರೆಗೆ UPI ಮೂಲಕ ಬೇರೆಯವರ ಖಾತೆಗೆ ಕಳುಹಿಸಬಹುದು. ಹೌದು, ಒಂದೇ ಟ್ರಾನ್ಸಾಕ್ಷನ್ ಮೂಲಕ ನೀವು 5 ಲಕ್ಷ ರೂಪಾಯಿಯವರೆಗೆ ಮುಖಾಂತರ ಕಳುಹಿಸಬಹುದು. ಅದೇ ರೀತಿಯಾಗಿ ಇನ್ನು ಮುಂದೆ ನೀವು ಒಂದೇ ದಿನದಲ್ಲಿ 10 ಲಕ್ಷ ರೂಪಾಯಿಯವರೆಗೆ ನಿಮ್ಮ UPI ಖಾತೆಯ ಮೂಲಕ ಬೇರೆಯವರ ಖಾತೆಗೆ ಕಳುಹಿಸಬಹುದು. ಆದರೆ ನೀವು ಒಂದು ಟ್ರಾನ್ಸಾಕ್ಷನ್ನಲ್ಲಿ 5 ಲಕ್ಷ ರೂಪಾಯಿಯವರೆಗೆ ಮಾತ್ರ ಕಳುಹಿಸಬಹುದು. ಇನ್ನುಳಿದ 5 ಲಕ್ಷ ರೂಪಾಯಿ ಎರಡನೆಯ ಟ್ರಾನ್ಸಾಕ್ಷನ್ ಮೂಲಕ ಕಳುಹಿಸಬಹುದು. ಒಟ್ಟಾರೆಯಾಗಿ ದಿನಕ್ಕೆ ನೀವು 10 ಲಕ್ಷ ರೂಪಾಯಿಯವರೆಗೆ UPIನಿಂದ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಹಾಗಾದರೆ ಸಾಮಾನ್ಯ ಜನರು ಕೂಡ ಈ 10 ಲಕ್ಷ ರೂಪಾಯಿಯ UPI ವಹಿವಾಟನ್ನು ಮಾಡಬಹುದಾ? ಇದು ನಿಮ್ಮ ಮನದಲ್ಲಿ ಬಂದಿರುವ ಪ್ರಶ್ನೆ. ಇದಕ್ಕೆ ಉತ್ತರ ಏನೆಂದರೆ ಖಂಡಿತವೂ ಇಲ್ಲ. ಹೌದು, ಸಾಮಾನ್ಯ ಜನರು ತಮ್ಮ UPI ಮೂಲಕ 10 ಲಕ್ಷ ರೂಪಾಯಿಯ ವಹಿವಾಟು ಮಾಡಲು ಸಾಧ್ಯವಾಗುವುದಿಲ್ಲ. ಇದು ವ್ಯಾಪಾರಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ತೆರಿಗೆ ಪಾವತಿ, ಸಾಲದ EMI, ದೈನಂದಿನ ವಹಿವಾಟು ಮುಂತಾದ ಹಣಕಾಸು ವ್ಯವಹಾರಗಳಲ್ಲಿ ಗ್ರಾಹಕರಿಗೆ ಆಭರಣ ಖರೀದಿ ಮತ್ತು ಡಿಜಿಟಲ್ ಖಾತೆಯನ್ನ ತೆರೆಯುವ ಗ್ರಾಹಕರು ಏಕಕಾಲದಲ್ಲಿ ಹೆಚ್ಚಿನ ಮೊತ್ತವನ್ನು ವರ್ಗಾಯಿಸುವ ಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿದೆ.